ಪೂರ್ವ ದಿಕ್ಕಿನಲ್ಲಿ ಇಂದ್ರ ಮತ್ತು ಶಚಿ ದೇವತೆಯರನ್ನ ನಾವು ದಂಪತಿಗಳನ್ನ ನಮಸ್ಕರಿಸಬೇಕು. ಅವರ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಆ ದಿಕ್ಕಿನಲ್ಲಿ ವಾಮನ ರೂಪಿಯಾದ ಭಗವಂತ ಇದ್ದಾನೆ. ವಾಮನ ರೂಪಿಯಾದ ಭಗವಂತ ಇಂದ್ರನ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ ತಾತ್ಪರ್ಯ ನಿರ್ಣಯದ 21ನೇ ಅಧ್ಯಾಯದ 68ನೇ ಶ್ಲೋಕದಲ್ಲಿ ಕಂಡುಬರ್ತದೆ. ಉಕ್ತ ಇಂದ್ರೇಣ ಚೋಪಾಸ್ಯ ವಾಮನಾತ್ಮ ಜನಾರ್ದನ ಅಂತ. ಮುಂದೆ ದಕ್ಷಿಣ ದಿಕ್ಕಿನಲ್ಲಿ ಯಮ ಮತ್ತು ಶ್ಯಾಮಲೆಯರು ಇದ್ದಾರೆ ದಂಪತಿಗಳು. ಅವರ ಪೂಜೆಯನ್ನು ಸ್ವೀಕಾರ ಮಾಡ್ತಾ ರಾಮಚಂದ್ರ ಮತ್ತು ಪರಶುರಾಮ ಇಬ್ಬರು ಇದ್ದಾರೆ ಅಂತ ಉಪಾಸನೆ ಮಾಡಬೇಕು. ಅದು ಕೂಡ ತಾತ್ಪರ್ಯ ನಿರ್ಣಯದ 21ನೇ ಅಧ್ಯಾಯದಲ್ಲಿ ಉಪಾಸ್ಯಮಾನೋ ಭಗವಾನ್ ರಾಮೋ ಯಮಸಭಾತಲೆ ಅಂತ 67ನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೆ ಅದೇ ಅಧ್ಯಾಯದ ಮುಂದಿನ ಒಂದು ಶ್ಲೋಕದಲ್ಲಿ ರಾಮದ್ವಯ ಸುದೈವತೆ ಯಮಸಭಾತಲೆ, ಇಬ್ಬರು ರಾಮರಿಂದ ಶೋಭಿತವಾದಂತಹ ಪರಶುರಾಮ ಮತ್ತು ಶ್ರೀರಾಮ ಇಬ್ಬರಿಂದಲೂ ಶೋಭಿತವಾದಂತಹ ಯಮನ ಸಭೆಯಲ್ಲಿ ಈ ಹರಿಶ್ಚಂದ್ರ ಇದ್ದಾನೆ ಅಂತ ವರ್ಣನೆ ಕೇಳಿ ಬರ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ದಂಪತಿಗಳಾದಂತಹ ವರುಣ ಮತ್ತು ಗಂಗೆಯರಿದ್ದಾರೆ. ಅವರ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಮತ್ಸ್ಯರೂಪನಾದಂತಹ ನಾರಾಯಣ ಅಲ್ಲಿದ್ದಾನೆ. ವರುಣಸ್ಯ ಅನುಗಾಹ ತತ್ರ ನಾಗಾಹ ಮತ್ಸ್ಯಾಕೃತಿ ಹರಿಹಿ. ಇದು ಕೂಡ ತಾತ್ಪರ್ಯ ನಿರ್ಣಯದ 21ನೇ ಅಧ್ಯಾಯದ 68ನೇ ಶ್ಲೋಕದಲ್ಲಿ ಕಾಣಿಸುವಂತಹ ವರ್ಣನೆ. ಉತ್ತರ ದಿಕ್ಕಿನಲ್ಲಿ ಚಂದ್ರ ಮತ್ತು ರೋಹಿಣಿಯರು ದಂಪತಿಗಳಿದ್ದಾರೆ ಮತ್ತು ಕುಬೇರ ಮತ್ತು ಭದ್ರೆಯರು ಇದ್ದಾರೆ. ಅವರ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಕಲ್ಕಿ ರೂಪದ ಭಗವಂತ ಅಲ್ಲಿದ್ದಾನೆ. ಉಪಾಸ್ಯತೆ ಸದಾ ವಿಷ್ಣು ತತ್ರ ಕಲ್ಕಿ ಹರಿಹಿ ಪ್ರಭು ಅಂತ ತಾತ್ಪರ್ಯ ನಿರ್ಣಯದ 21ನೇ ಅಧ್ಯಾಯದ 69ನೇ ಶ್ಲೋಕ. ಊರ್ಧ್ವ ದಿಕ್ಕಿನಲ್ಲಿ ಗರುಡ ಮತ್ತು ಸೌಪರ್ಣಿ ಅವನ ದಂಪತಿಗಳು, ಕಾಮ ಮತ್ತು ರತಿಯರು ದಂಪತಿಗಳಿದ್ದಾರೆ. ಅಲ್ಲಿ ನಾರಾಯಣ ಮತ್ತು ಪ್ರದ್ಯುಮ್ನ ಅನ್ನುವಂಥ ಭಗವಂತನ ರೂಪಗಳು ಅಂತ ವರ್ಣನೆ ಮಾಡ್ತಾರೆ. ಇದಕ್ಕೆ ಆಧಾರ ನನಗೆ ಸಿಕ್ಕಿಲ್ಲ, ಎಲ್ಲಿಯಾದರೂ ಶಾಸ್ತ್ರದಲ್ಲಿ ಇದ್ದಿರಬಹುದು. ಹಿರಿಯ ವಿದ್ವಾಂಸರೆಲ್ಲ ಬರೆದಿರೋದ್ರಿಂದ ಇದನ್ನು ಸ್ವೀಕಾರ ಮಾಡಬಹುದು. ಕೆಳಗಿನ ದಿಕ್ಕಿನಲ್ಲಿ ಶೇಷ ಮತ್ತು ವಾರುಣಿಯರಿದ್ದಾರೆ ದಂಪತಿಗಳು. ಶೇಷಶಾಹಿಯಾದಂತಹ ಭಗವಂತ ಇದ್ದಾನೆ. ಅವಾಂತರ ನಡುವಿನ ದಿಕ್ಕಿನಲ್ಲಿ ಗಣೇಶ, ಮರುತ್ತುಗಳು ಇವರೆಲ್ಲ ಇದ್ದಾರೆ. ಸಂಕರ್ಷಣ ಮತ್ತು ಅನಿರುದ್ಧ ರೂಪದ ಭಗವಂತ ಅಲ್ಲಿದ್ದಾನೆ. ಹೀಗೆ ಅಗ್ನಿ, ನೀರತಿ, ವಾಯು, ಈಶಾನ ಆಯಾ ದಿಕ್ಕುಗಳಲ್ಲಿ ಕೂಡ ಸಪತ್ನಿಕರಾದಂತಹ ಆಯಾ ದೇವತೆಗಳನ್ನು ಸ್ತುತಿಸಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.